ಯೋಗ ವಾಸಿಷ್ಠ 5ನೇ ಭಾಗ. ಅವರವರ ಗುಣಗಳನ್ನು ಅನುಸರಿಸಿ, ಅವರ ವೃತ್ತಿ ಧರ್ಮವನ್ನು ಅನುಸರಿಸಿ ಅವರ ಕುಲವನ್ನು ನಿರ್ಧರಿಸಬೇಕು. ಗುಣಗಳನ್ನು ಅನುಸರಿಸಿ ಕುಲವನ್ನು ನಿರ್ಧರಿಸಬೇಕು. ಹೀಗೆ ಮಾಡಿದಾಗ ಅವರು ಯಾರೇ ಆಗಿರಲಿ ಅವರನ್ನು ಗೌರವಿಸುತ್ತೇನೆ ಅಂತ ಹೇಳಿದ್ದಾರೆ ಶಂಕರರು. ವಿಶ್ವಾಮಿತ್ರರು ಕ್ಷತ್ರಿಯರು, ಆದರೂ ತಪಸ್ಸನ್ನು ಆಚರಿಸಿ ಬ್ರಾಹ್ಮಣರಾದರು. ಅದ್ವೈತವನ್ನು ಪಾಲಿಸುವವರು ಯಾರೇ ಆದರೂ ಅವರನ್ನು ಗೌರವಿಸುತ್ತೇನೆ ಅಂತ ಹೇಳಿದ್ದಾರೆ ಶಂಕರಾಚಾರ್ಯರು. ವಿಶ್ವಾಮಿತ್ರರು ವಸಿಷ್ಠರಾಶ್ರಮಕ್ಕೆ ಬಂದರು. ಅವರನ್ನು ನೋಡಿ ಅಲ್ಲಿಯೇ ಇದ್ದಂತಹ ಹಿರಿಯರೊಬ್ಬರು, ಸ್ವಾಮಿ, ನೀವು ರಾಜ್ಯವನ್ನು ತ್ಯಜಿಸಿದ್ದೀರಿ, ಹೆಂಡತಿ ಮಕ್ಕಳನ್ನು ತ್ಯಜಿಸಿದ್ದೀರಿ, ಆದರೆ ಕಮಂಡಲವನ್ನು ಇನ್ನೂ ಬಿಡಲಿಲ್ಲ, ಏಕೆ ಅಂತ ಕೇಳ್ತಾರೆ. ಆಗ ವಿಶ್ವಾಮಿತ್ರರು, ಈ ಕಮಂಡಲವು ನನ್ನ ಪ್ರಿಯ ಸಖಿ ಅಂತ ಹೇಳ್ತಾರೆ ಚಮತ್ಕಾರವಾಗಿ. ಋಷಿಗಳು ತಪಸ್ಸನ್ನು ಆಚರಿಸುವಾಗ ಕಮಂಡಲದಲ್ಲಿ ಸ್ವಲ್ಪ ನೀರನ್ನು ಇಟ್ಟಿರ್ತಾರೆ. ಪ್ರಾಣಕ್ಕೆ ತೊಂದರೆಯಾದಾಗ ಮಾತ್ರ 2 ಗುಟುಕು ನೀರನ್ನು ಸ್ವೀಕರಿಸ್ತಾರೆ. ದಂಡ ಅಂತಂದರೆ ತಪಸ್ಸನ್ನು ಆಚರಿಸಿ ಅದನ್ನು ದಂಡದೊಳಗೆ ನಿಕ್ಷಿಪ್ತಗೊಳಿಸುತ್ತಾರೆ. ಆದ್ದರಿಂದ ತಪಸ್ಸು ಮಾಡುವವರು ಯಾವಾಗಲೂ ತಮ್ಮ ಬಳಿಯಲ್ಲಿ ಇಟ್ಕೊಂಡಿರ್ತಾರೆ. ಅಷ್ಟು ಶಕ್ತಿವಂತವಾದ ದಂಡವು ಎದುರಾಳಿಯ ಆಕ್ರಮಣದಿಂದಲೂ ರಕ್ಷಿಸುತ್ತದೆ. ಹೇಗೆ ಅಂತಂದರೆ, ವಿಶ್ವಾಮಿತ್ರರು ತಮ್ಮ ಶಕ್ತಿಯನ್ನು ಉಪಯೋಗಿಸಿದಾಗ ವಸಿಷ್ಠರು ದಂಡವನ್ನು ಹಿಡಿತಾರೆ.